ವೈಟ್ ಸ್ಟುಡಿಯೋನ ಬರೀ ವ್ಯೂಸ್ ನೋಡೋದಕ್ಕೆ ಮಾತ್ರ ಚೆಕ್ ಮಾಡ್ತಿದ್ದೀರಾ? ಇದು ರಾಂಗ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಸೊ ವೈಟ್ ಸ್ಟುಡಿಯೋದಲ್ಲಿ ನಾವು ಏನು ಮೇನ್ ಆಗಿ ನೋಡಬೇಕು ಅನ್ನೋದ್ರ ಬಗ್ಗೆ. ರಿಲೇಷನ್ ಏನಾದರೂ ಸಪೋರ್ಟ್ ಮಾಡ್ತಿದ್ದೀರಾ? ಸೊ ಅದು ಏನು ಮಿಸ್ಟೇಕು? ಸೊ ಹಾಗಿದ್ರೆ ಬನ್ನಿ, ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗು ನಾನು ಕೂಡ ಅದೇ ಮಿಸ್ಟೇಕ್ ಮಾಡಿದ್ದೆ. ಸೊ ಇವಾಗ ನನ್ನ ಚಾನಲ್ ಇಷ್ಟೊಂದು ವ್ಯೂಸ್ ಬರೋದಕ್ಕೆ ಕಾರಣ ಏನು? ಸೊ ನಾನು ಹೇಗೆ ಸರಿ ಮಾಡಿಕೊಂಡೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂತ ಹೇಳಿದ್ರೆ, ನಿಮ್ಮ ಒಂದು ವೀಡಿಯೋಸು ಸೊ ಕೇವಲ 10-20 ಸೊ ವ್ಯೂಸ್ ಬರ್ತಾ ಇರುತ್ತೆ. ಸೊ ಅದು ಯಾಕೆ ಬರುತ್ತೆ? ಸೊ ಈ ಮಿಸ್ಟೇಕ್ ನೀವು ಮಾಡೋದ್ರಿಂದನೇ ಸೊ ಕೇವಲ 10-20 ವ್ಯೂಸ್ ಬರೋದು. ಸೊ ಅದು ಯಾಕೆ ಅಂತ ಹೇಳಿದ್ರೆ, ಸೊ ನೋಡಿ, ನೀವು ಅಪ್ಲೋಡ್ ಮಾಡಿದ ತಕ್ಷಣವೇ ಸೊ ನಿಮ್ಮ ಒಂದು ವೀಡಿಯೋಸ್ನ ಸೊ ಮೊದಲನೇದಾಗಿ ನಿಮ್ಮ ಒಂದು ವೀಡಿಯೋಸ್ನ ನೀವು ನೋಡಬೇಡಿ, ಆಯಿತಾ? ಸೊ ಇದು ಫಸ್ಟ್ ಒಂದು ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಬೈಕ್ ಸೆವೆಂಟ್ ಹೊರಗೆ ಇದು ಫಸ್ಟ್ ಒಂದು ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಮಿಸ್ಟೇಕ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಸಿಗಾಗಿರ್ಬೋದು, ಸೊ ಇನ್ಸ್ಟಾ ಸ್ಟೋರಿಗಾಗಿರ್ಬೋದು, ಸೊ ಈ ರೀತಿ ನೀವು ಶೇರ್ ಮಾಡ್ತೀರಾ. ಸೊ ಇದನ್ನು ಮೊದಲು ಮಾಡೋದು ನಿಲ್ಲಿಸಿ. ಸೊ ಯಾಕೆಂತ ಹೇಳಿದ್ರೆ, ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡ್ತೀರಲ್ವ, ಸೊ ಆವಾಗ ಫಸ್ಟ್ ನೋಡೋದು ನಿಮ್ಮ ಕಸಿನ್ಸು, ರಿಲೇಷನ್ಸು, ಸೊ ಫ್ರೆಂಡ್ಸು, ಸೊ ಸರ್ಕಲ್ಲು ನೋಡ್ತಾರೆ. ಸೊ ಅವರೆಲ್ಲ ಹೆಂಗೆ ಅಂದರೆ, ಸೊ ಸಪೋರ್ಟ್ ಮಾಡ್ತಾರ ನಿಮಗೆ, ನಿಮ್ಮ ಒಂದು ರಿಲೇಷನ್ಸ್ ಆಗಿರ್ಬೋದು, ಸೊ ಸಪೋರ್ಟ್ ಮಾಡ್ತಾರೆ. ಸೊ ಫ್ರ್ಯಾಂಕಾಗಿ ಹೇಳಿ, ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ನಿಮ್ಮ ಒಂದು ರಿಲೇಷನ್ಸ್ ಯಾರಾದರೂ ನೀವು ವೈಟಿ ಸ್ಟಾರ್ಟ್ ಮಾಡಿದ್ದೀರಾ, ಏನಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಫಸ್ಟ್ ರಿಲೇಷನ್ಸ್ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಸೊ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಏನೋ ಒಂದು ಹಾಕಿದ್ದಾರೆ, ಏನೋ ಒಂದು ಮಾಡಿದಾಳೆ, ಇರು ನೋಡೋಣ ಅಂಥೇಳಿ ಸೊ ಏನು ಮಾಡ್ತಾರೆ, ಸೊ ಅವರಿಗೆ ಇದೆಲ್ಲ ಅರ್ಥ ಆಗಲ್ಲ. ಸೊ ವೈಟಿ ಅನ್ನೋದು ಸೊ ಅವ್ರಿಗೆ ಇದೆಲ್ಲ ಏನೂ ಅರ್ಥ ಆಗಿರೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಸೊ ವಿಡಿಯೋ ಆನ್ ಮಾಡಿದ ತಕ್ಷಣ ಸೊ ಒಂದು 5 ನಿಮಿಷ, ಒಂದು 2 ನಿಮಿಷ ನೋಡ್ತಾರೆ, ನೋಡಿ ಅಲ್ಲಿಗೆ ಸ್ಕಿಪ್ ಮಾಡಿ ಸೊ ಡ್ರಾಪ್ ಮಾಡ್ತಾರೆ. ಸೊ ಅಲ್ವಾ, ಎಷ್ಟು ಜನ ಮಾಡ್ಬೋದು ಸೊ ಈ ಥರ? ಸೊ ಸುಮಾರು ನಿಮ್ಮಲ್ಲಿ ಏನು ಕಂಟೆಂಟ್ಸ್ ಇದೆಯೋ ಸೊ ಅದರಲ್ಲಿ ಒಬ್ಬರು ಇಬ್ಬರು ಸೊ ಫುಲ್ಲಾಗಿ ವೀಡಿಯೋಸ್ ನೋಡ್ಬೋದು ಅನ್ನಿ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಸೊ ಅರ್ಧಕ್ಕೆ ಡ್ರಾಪ್ ಮಾಡಿ ಸೊ ಅದನ್ನು ಕ್ಲೋಸ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಒಂದು ವಿಡಿಯೋ ಸೊ ಅದು ವ್ಯೂಸ್ ರೀಚ್ ಆಗಲ್ಲ. ಸೊ ಯೂಟ್ಯೂಬ್ ಅಲ್ಗೋರಿದಮ್ ಅಂತ ಇರೋದು, ಸೊ ಅದೇನಾಗುತ್ತೆ, ಸೊ ಯಾಕೆ ಇದು ಅರ್ಧಕ್ಕೆ ಸ್ಟಾಪ್ ಆಗ್ತಾ ಇದೆ, ವ್ಯೂಸ್ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ ಎಂಡ್ವರೆಗೂ ಅಂತೇಳಿ ಸೊ ವ್ಯೂಸ್ನ ಅವರು ರೀಚ್ ಮಾಡಲ್ಲ. ಸೊ ಹೌದಾ? ಸೊ ಇದು ನೀವು ಮಾಡೋ ಒಂದು ಸೆಕೆಂಡ್ ಮಿಸ್ಟೇಕು. ನಿಮ್ಮ ಒಂದು ವಾಟ್ಸಪ್ಪಿಗಾಗಿರ್ಬೋದು, ಸೊ ಪರ್ಸನಲ್ ಸೊ ಇರೋವಂಥ ಅವರಿಗಾಗಿರ್ಬೋದು, ಸೊ ಶೇರ್ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ಸೊ ಇನ್ನು ಥರ್ಡ್ ಮಿಸ್ಟೇಕು ಏನಂತ ಹೇಳಿದ್ರೆ, ಸೊ ನೀವು ಇವಾಗ ಅಪ್ಲೋಡ್ ಮಾಡಿರ್ತೀರ ವೀಡಿಯೋಸ್ನ, ಸೊ ಅಲ್ವಾ, ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಸೊ ಅದನ್ನು ಮೇಯ್ನಾಗಿ ನಾವು ತಿಳ್ಕೊಬೇಕು. ನೀವು ಇವಾಗ ಯಾಶ್ ಟ್ಯಾಗ್ ಅಂತೇಳಿ ಹಾಕ್ತಿರಲ್ವ, ಯಾಶ್ ಟ್ಯಾಗ್ ಅದು ಎಷ್ಟು ಹಾಕಿರ್ತೀರ, ಸೊ 15ಇಂದ ಸೊ ಮೇಲೆ ಇರ್ಬೋದು, 15ಇಂದ ಒಳಗಡೆ. ಸೊ 15ಇಂದ ಒಳಗಡೆ ಅಂದರೆ 15 ಕರೆಕ್ಟಾಗಿ ಹ್ಯಾಶ್ ಟ್ಯಾಗ್ ಹಾಕೋದಲ್ಲ. ಸೊ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. ಸೊ 5ಇಂದ ಈ ಕಡೆ ಹಾಕಬೇಕು, ಸೊ 5ಇಂದ ಒಳಗಡೆ ಹಾಕಬೇಕು. ಅದಕ್ಕಿಂತ ಜಾಸ್ತಿ ಓವರಾಗಿ ಹ್ಯಾಶ್ ಟ್ಯಾಗ್ ಹಾಕೋಕ್ಕೆ ಹೋಗಬೇಡಿ. ಸೊ ಅದೇನಾಗುತ್ತೆ, ಸೊ ವ್ಯೂಸ್ ಕೂಡ ರೀಚ್ ಆಗೋದು ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಹೇಳ್ತಿದ್ದೀನಿ. ಸೊ ಆಮೇಲೆ ವಿಡಿಯೋ ರಿಲೇಟೆಡ್ ಇರೋ ಅಂತಹ ಹ್ಯಾಶ್ ಟ್ಯಾಗ್ನ ಸೊ ನೀವು ಹಾಕ್ಬೋದು. ಸೊ ಅರ್ಥ ಆಯ್ತಲ್ಲ? ಸೊ ಇದು ಒಂದು ಫಾಲೋ ಮಾಡಿ. ಸೊ ಆಮೇಲೆ ನೀವಾದರೂ ಅಷ್ಟೇ ನಿಮ್ಮ ವೀಡಿಯೋಸ್ನ ನೀವೇ 10-20 ಸಲ ನೋಡೋದನ್ನ ಬಿಡಿ. ಸೊ ಯಾಕೆಂದರೆ ಅದಕ್ಕೆ ಬಂದಿರೋಂಥ ವ್ಯೂಸ್ ಕೂಡ ಲೆಸ್ ಆಗ್ತಾ ಹೋಗುತ್ತೆ. ಸೊ ನೀವು ಆ ಥರ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದೀರಾ ಸೊ ಯೂಟ್ಯೂಬಲ್ಲಿ ನಾವು ಅರ್ನ್ ಮಾಡ್ಬೋದು ಅಂಥೇಳಿ. ಈ ಥರ ನೀವಿದ್ದರೆ ನಿಜವಾಗ್ಲೂ ಅರ್ನ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಒಂದು ಮಿಸ್ಟೇಕು ಮಾಡೋದ್ರಿಂದನೇ ಸೊ ಯೂಟ್ಯೂಬಲ್ಲಿ
ಅರ್ನ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ನೋಡಿ, ಇವಾಗ ನಾವೊಂದು ಪ್ರೈವೇಟ್ ಕಂಪ್ನಿಗೆ ನಾವೇನಾದರೂ ವರ್ಕಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಅಲ್ಲಿ 8 ಅವರ್ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ 8 ಅವರ್ ಕೆಲಸ ಡೈಲಿ ಕೆಲಸ ಮಾಡಿದ್ರೇ ನಮಗೆ ಸ್ಯಾಲ್ರಿ. ಒಂದಿನ ಹೋಗಲಿಲ್ಲ ಅಂದರೂ ಸೊ ಲೆಸ್ ಆಗುತ್ತೆ ಅಲ್ವಾ. ಸೊ ಇದು ಕೂಡ ಹಾಗೆಯೇ. ಸೊ ನಾವು ವೀಡಿಯೋಸ್ ಹಾಕ್ತಾಯಿದ್ದೀವಿ ಅಂದರೆ ಸೊ ಡೈಲಿ ನಾವು ವೀಡಿಯೋಸ್ನ ಹಾಕಬೇಕು, ಎಫರ್ಟ್ ಹಾಕಬೇಕು. ಸೊ ಚೆನ್ನಾಗಿ ವೀಡಿಯೋ ಕ್ಲಾರಿಟಿ ಚೆನ್ನಾಗಿರಬೇಕು. ಸೊ ತುಂಬ ಒಳ್ಳೆ ಕಂಟೆಂಟ್ ಇದ್ದರೆ ಸೊ ಜನನೂ ಕೂಡ ನೋಡ್ತಾರೆ, ವ್ಯೂಸ್ ಕೂಡ ರೀಚ್ ಆಗುತ್ತೆ. ಹಾಗೇನೆ ಇದು. ಸೊ ವ್ಯೂಸ್ ಬರಬೇಕು, ಸೊ ವೈಟಿಲಿ ನಾವು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಸೊ ನಾವು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಟೈಮು ಡೈಲಿ ಅಪ್ಲೋಡ್ ಮಾಡಿದ್ರೆ ಸೊ ಆಗ ಮಾತ್ರ ಸೊ ನಾವು ವೈಟಿಲಿ ಇದ್ದೀವಿ, ಸೊ ರೀಚ್ ಆಗ್ತಾ ಇದ್ದೀವಿ ಒಂದು ಲೆವೆಲಿಗೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು ನಾವು ಮೇಲೋಗೋಕ್ಕೆ ಸಾಧ್ಯ. ಸೊ ಸ್ಟಾರ್ಟಿಂಗ್ ಟೈಮಲ್ಲಿ ಎಲ್ಲರಿಗೂ ಕೂಡ ಸೊ ಇದು ಇದ್ದಿದ್ದೆ. ಸೊ ಈ ಪ್ರಾಬ್ಲಮ್ಮು ಇದ್ದಿದ್ದೆ. ಸೊ ಯಾಕೆ ಈ ಥರ ವಿಡಿಯೋಸ್ 5-10 ವ್ಯೂಸ್ ಬರ್ತಾ ಇದೆ, ಸೊ ನಾವು ಏನು ಮಿಸ್ಟೇಕ್ ಮಾಡ್ತಿದ್ದೀವಿ ಸೊ ಅನ್ನೋದ್ರ ಬಗ್ಗೆನೇ ಇವತ್ತಿನ ಒಂದು ಟಾಪಿಕ್ಕು. ಮೈಕ್ ಕೈಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅನ್ನೋದ್ರ ಬಗ್ಗೆನೇ ಇವತ್ತಿನ ಒಂದು ಟಾಪಿಕ್ಕು. ಸೊ ಹಾಗೇನೆ ಇವಾಗ ನೋಡಿ, ನೀವು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಲ್ವಾ. ಸೊ ವಿಡಿಯೋ ಅಪ್ಲೋಡ್ ಮಾಡಿರ್ತೀರ, ಅದನ್ನ ಸೊ ನೀವೇನಾದರೂ ಒಂದು ತಕ್ಕ ಮಟ್ಟಿಗೆ ಬಂದಿದ್ದೀರಾ ಅಂದ ಮೇಲೆ ಸೊ ಅವ್ರು ನೋಡಿದ್ರು ನೋಡದೇ ಇದ್ರು ನಮಗೆ ವ್ಯೂಸ್ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ದ ಮೇಲೆ ಆಗ ಮಾತ್ರ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಸಿಗೆ ನೀವು ಹಾಕ್ಕೊಳ್ಳಿ, ಆಯ್ತಾ. ಸೊ ಆನಂತರ ಮತ್ತೇನಂತ ಹೇಳಿದ್ರೆ, ಈಗ ನೋಡಿ, ನಮ್ಮ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಾವೇ 10-20 ಸಲ ನೋಡಬಾರ್ದು. ಅವಾಗ ಏನಾಗುತ್ತೆ, ವ್ಯೂಸು ಲೆಸ್ ಆಗ್ತಾ ಬರುತ್ತೆ. ಸೊ ಈ ಮಿಸ್ಟೇಕು ನಾನು ಕೂಡ ಮಾಡಿದ್ದೆ. ಸೊ 1 ವ್ಯೂಸ್ ಬಂತು, 2 ವ್ಯೂಸ್ ಬಂತು, ಸೊ 10 ಸಲ ನೋಡೋದು. ಸೊ ಆ ಥರ ನೋಡಿ ಆಮೇಲೆ ಇಮಿಡಿಯೇಟ್ಲಿ ಡೌನ್ ಆಗುತ್ತೆ. ಸೊ ಬೇಕಿದ್ರೆ ಚೆಕ್ ಮಾಡಿ ನೋಡಿ, ಸೊ ನೀವು ಬೇಕಿದ್ರೆ ಮಾಡಿ ನೋಡಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಸೊ ವ್ಯೂಸು ತಾನಾಗೆ ಡೌನ್ ಆಗ್ತಾ ಬರುತ್ತೆ. ಸೊ ಇದು ಸೆಕೆಂಡ್ ಮಿಸ್ಟೇಕು. ಸೊ ನೆಕ್ಸ್ಟು ಇನ್ನು ಥರ್ಡ್ ಮಿಸ್ಟೇಕ್ ಏನಂತ ಹೇಳಿದ್ರೆ, ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡೋ ಮೆಥಡ್ ಸೊ ಅದು ಕರೆಕ್ಟಾಗೇ ಇರಬೇಕು. ಸೊ ಏನು ನಾವು ಹಾಕ್ತೀವಿ ವಿಡಿಯೋಗೆ ಎಷ್ಟು ಲಿಮಿಟ್ ಆಗಿರಬೇಕು. ತುಂಬ ಲೆಂತಿ ವಿಡಿಯೋಸು ಹಾಕಬೇಡಿ. ಸೊ ನಿಜವಾಗ್ಲೂ ಲೆಂತಿ ವಿಡಿಯೋಸ್ ಆದರೆ ಸೊ ಸ್ಟಾರ್ಟಿಂಗ್ ಟೈಮಲ್ಲಿ ಯಾರು ಕೂಡ ನೋಡಲ್ಲ. ಸೊ ಆದಷ್ಟು ಒಂದು 5 ನಿಮಿಷ, ಒಂದು 6 ನಿಮಿಷ ಸೊ ಅಷ್ಟು ಇದ್ದರೆ ಸಾಕು. ಸೊ ಸ್ಟಾರ್ಟಿಂಗ್ ಹೇಳಿದ್ದು ನಾನು, ಸ್ಟಾರ್ಟಿಂಗ್ ಯಾರು ಯೂಟ್ಯೂಬರ್ ಆಗಿದ್ದೀರಾ ಸೊ ಅವರು ಒಂದು 5-10 ನಿಮಿಷ ಇರೋ ಅಂಥ ವೀಡಿಯೋಸ್ನ ಸೊ ಹಾಕಿ. ಸೊ ಏನು ತೊಂದರೆ ಇಲ್ಲ. ಸೊ ಯಾಕೆಂತ ಹೇಳಿದ್ರೆ ಒಂದು ರೀತಿ ಬೋರ್ ಅಂತೇಳಿ ಅನಿಸ್ಬಾರ್ದು. ಸೊ ಆ ಕಂಟೆಂಟ್ ಚೆನ್ನಾಗಿದ್ರೆ ನೋಡ್ತಾರೆ, ಕಂಟೆಂಟೇ ಚೆನ್ನಾಗಿಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ತಾರೆ. ಸೊ ಅಲ್ವಾ. ಸೊ ಆಮೇಲೆ ವಿಡಿಯೋಸ್ ಹಾಕ್ತಿರಲ್ವಾ, ಟ್ಯಾಗ್ ಬರುತ್ತಲ್ಲ. ಸೊ ಆ ಟ್ಯಾಗ್ನ 15 ಇರುತ್ತೆ. ಸೊ ನಮಗೆ ಲಾಸ್ಟ್ 15ವರೆಗೂ ನಾವು ಟ್ಯಾಗ್ ಹಾಕ್ಬೋದು. 15ಕ್ಕಿಂತ ಜಾಸ್ತಿ ಹಾಕ್ಬಾರ್ದು. ಸೊ ಅದ್ರ ಒಳಗಡೆನೆ ಹಾಕಬೇಕು. ಅಂದರೆ 15 ಕರೆಕ್ಟಾಗಿ ನೀವು ಟ್ಯಾಗು ಹಾಕಬೇಡಿ. ಸೊ ಯಾಕಂತ ಹೇಳಿದ್ರೆ ಸೊ ತುಂಬಾ ಟ್ಯಾಗು ಜಾಸ್ತಿ ಹಾಕಬೇಡಿ ಫ್ರೆಂಡ್ಸ್ ವೀಡಿಯೋಸ್ಗೆ. ಸೊ ಶಾರ್ಟ್ಸ್ಗಾಗಿರ್ಬೋದು, ಸೊ ಲೆಂತಿ ವೀಡಿಯೋಸ್ಗಾಗಿರ್ಬೋದು, ವಿಡಿಯೋ ರಿಲೇಟೆಡ್ ಇರೋವಂತಹ ಟ್ಯಾಗ್ನ ನೀವು ಹಾಕಿ. ಸೊ ಒಂದು 5ರಿಂದ ಒಳಗಡೆ ಇರಬೇಕು, ಒಂದು 6 ಓಕೆ. ಸೊ ಇಷ್ಟು ಹಾಕ್ಬೋದು. ಸೊ ಜಾಸ್ತಿ ಆದರೆ ಯಾರೇ ಆಗಲಿ ಹೊಟ್ಟೆ ಇರೋವಷ್ಟು ಊಟ ಮಾಡಬೇಕಲ್ವಾ. ಅದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ. ಸೊ ಹಾಗೆ ಸೊ ಜಾಸ್ತಿ ಟ್ಯಾಗ್ನ ಹಾಕಕ್ಕೆ ಹೋಗ್ಬಿಡಿ. ಸೊ ಸ್ಟೆಪ್ ಬೈ ಸ್ಟೆಪ್ಪು ಏನಿದೆಯೋ ಸೊ ಟೈಟಲ್ ಹಾಕಿ, ಸೊ ಡಿಸ್ಕ್ರಿಪ್ಷನ್ ಹಾಕಿ, ನಂತರ ಲೊಕೇಶನ್ ಹಾಕಿ, ಆ್ಯಡ್ ಪ್ಲೇ ಲಿಸ್ಟಿಗೆ ಹಾಕಿ. ಸೊ ಪ್ಲೇ ಲಿಸ್ಟು ವೆರಿ ಇಂಪಾರ್ಟೆಂಟು. ಸೊ ಅದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ಲೇ ಲಿಸ್ಟಿಗೆ ಹಾಕಿ. ಸೊ ನಂತರ ಸೊ ಕೆಳಗಡೆ ಬಂದರೆ ಸೊ ಆಲ್ಟರ್ನೇಟಿವ್ ಕಂಟೆಂಟ್ ಅಂತ ಇರುತ್ತೆ. ನೀವೇನಾದರೂ ಬೇರೆ ಒಂದು ವಿಡಿಯೋಸ್ ಹಾಕಿದ್ರೆ ಸೊ ಗ್ರೀನ್ ಸ್ಕ್ರೀನ್ ಏನಾದರೂ ಯೂಸ್ ಮಾಡಿದರೆ ಸೊ ಅದಕ್ಕೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಸೊ ಇದೆಲ್ಲ ವಿಡಿಯೋಸು ಸೊ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬರೋಂಥ ವಿಡಿಯೋಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮತ್ತೆ ಇವಾಗ ಏನು ರೀಚ್ ಆಗ್ತಾ ಇದೆ, ಸೊ ಯಾವುದಕ್ಕೆ ವ್ಯೂಸ್ ಬರ್ತಾ ಇದೆ, ಸೊ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಿ. ಸೊ ಹಾಗಿದ್ರೆ
ವ್ಯೂಸ್ ಕೂಡ ರೀಚ್ ಆಗುತ್ತೆ. ಸೊ ಕೇವಲ ಇವಾಗ ನನ್ನ ಒಂದು ವಿಡಿಯೋಸ್ಸೇ ನೋಡ್ಬೋದು ನೀವು. ಎಲ್ಲ ಥರದ ವಿಡಿಯೋಸ್‌ನು ಕೂಡ ಹಾಕಿದ್ದೀನಿ ನಾನು. ಸೊ ಅಲ್ವಾ? ಎಲ್ಲ ಥರದ್ದು ವಿಡಿಯೋಸು ಇದೆ ಅದರಲ್ಲಿ. ವೈಟಿ ಸ್ಟುಡಿಯೋನ ಬರೀ ವ್ಯೂಸ್ ನೋಡೋದಕ್ಕೆ ಮಾತ್ರ ಚೆಕ್ ಮಾಡ್ತಿದ್ದೀರಾ? ಇದು ರಾಂಗ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಸೊ ವೈಟಿ ಸ್ಟುಡಿಯೋದಲ್ಲಿ ನಾವು ಏನು ಮೇನ್ ಆಗಿ ನೋಡಬೇಕು ಅನ್ನೋದ್ರ ಬಗ್ಗೆ. ಈಗ ನಿಮ್ಮ ಒಂದು ವೈಟಿ ಸ್ಟುಡಿಯೋನ ಸೊ ಓಪನ್ ಮಾಡಿ ತೋರಿಸ್ತೀನಿ. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಹೋಗೋಣ. ಇವಾಗ ನೋಡಿ ನಿಮ್ಮ ಒಂದು ವೈಟಿ ಸ್ಟುಡಿಯೋನ ಸೊ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಸೊ ಈ ರೀತಿಯಾಗಿ ನಿಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಡ್ಯಾಶ್ಬೋರ್ಡು, ಕಂಟೆಂಟ್ ಅನಾಲಿಟಿಕ್ಸ್, ಕಮ್ಯುನಿಟಿ ಅನ್ನೋ ಆಪ್ಷನ್ ಇದೆ. ಸೊ ಅನಾಲಿಟಿಕ್ಸ್ ಮೇಲೆ ಹೋಗೋಣ. ಸೊ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ವ್ಯೂಸ್ ನೋಡಿ. ಸೊ ಮೊದಲಿಗಿಂತ ಇವಾಗ ನನ್ನ ಚಾನಲ್ ವ್ಯೂಸು ಸೊ ಜಾಸ್ತಿ ಇದೆ. ಸೊ 31.1K ಇದೆ. ಸೊ ಇಲ್ಲಿ ಈ ಕಡೆ ನಿಮಗೆ ಸೊ ಕೆಳಗಡೆ ಬಂದರೆ ಟಾಪ್ ಕಂಟೆಂಟ್ ಅಂತೇಳಿದೆ. ಸೊ ಟಾಪ್ ಕಂಟೆಂಟ್ ಅಂತ ಇದೆ. ಸೊ ತುಂಬ ಚೆನ್ನಾಗಿ ವಿಡಿಯೋ ವೈರಲ್ ಕೂಡ ಬಂದಿದೆ. 2.5K, 2.2K ಸೊ ಈ ರೀತಿ. ಸೊ ಈ ರೀತಿ ಬಂದಿರೋಂಥ ವ್ಯೂಸು ಸೊ ನೋಡ್ತಿರ್ಬೋದು. ಸೊ ಇದರ ಒಂದು ಬೇಸಿಕ್ ಮೇಲೆ ಸೊ ನೀವು ವಿಡಿಯೋಸ್ನ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿ ಟಾಪ್ ಕಂಟೆಂಟ್ ಏನು ಶೋ ಆಗ್ತಿದೆಯಲ್ಲ, ಸೊ ಇಲ್ಲಿ ನಿಮ್ಮ ಒಂದು ಯಾವ ಒಂದು ಕಂಟೆಂಟ್ ಬೇಕು ಸೊ ಮಾಡಿದ್ರೆ ಸೊ ವ್ಯೂಸ್ ಚೆನ್ನಾಗಿ ಬರುತ್ತೆ ಅನ್ನೋದು ಸೊ ಇಲ್ಲಿ ಶೋ ಆಗ್ತಾ ಇರೋದು. ಸೊ ಇದರ ಒಂದು ರಿಲೇಟೆಡ್ ನೀವು ವಿಡಿಯೋಸ್ನ ಮಾಡ್ಬೋದು. ಸೊ ಈ ರೀತಿಯಾಗಿ ವಿಡಿಯೋಸ್ನ ಸರ್ಚ್ ಮಾಡಿ ನೀವು ನೋಡ್ಬೋದು. ಸೊ ಸೇಮ್ ತಂಬ್ಲೈನ್ ಹಾಕಬೇಡಿ. ಸೊ ಸೇಮ್ ಆಗಿ ಹೇಳಬೇಡಿ. ಸೊ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಸೊ ನೀವು ಮಾಡ್ಬೋದು. ಸೊ ತಂಬ್ಲೈನು ಚೇಂಜ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ರಿಲೇಟೆಡ್ ಏನು ನಾನು ಇವಾಗ ಸಾಂಗ್ಸ್ ಹಾಕ್ತಾ ಇದ್ದೀನಲ್ವ, ಸೊ ಸಾಂಗ್ಸ್ನೇ ಸೊ ಬೇರೆ ಬೇರೆ ರೀತಿಯ ಟ್ರೆಂಡಿಂಗ್ ಸಾಂಗ್ಸ್ನ ಸೊ ಹಾಕುವಂಥದ್ದು. ಸೊ ಇದು ಈ ಒಂದು ರಿಲೇಟೆಡ್ ಮೇಲೆ ಸೊ ನಾವು ಕಂಟೆಂಟ್ನ ಸ್ಟಾರ್ಟ್ ಮಾಡಬೇಕು. ಸೊ ಈ ರೀತಿಯಾಗಿ ನೋಡ್ಕೊಳ್ಳೋ ಅಂಥದ್ದು. ಸೊ ನೆಕ್ಸ್ಟು ಈ ಕಡೆ ಆಡಿಯನ್ಸ್ ಹತ್ರ ಬಂದರೆ ಸೊ ನೋಡಿ ಇಲ್ಲಿ 28 ಡೇಸ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಅದನ್ನು ಕೂಡ ತೋರಿಸ್ತಾ ಇದೆ. ಸೊ 28 ಡೇಸಿಗೆ 41 ಸಬ್ಸ್ಕ್ರೈಬರ್ ಅಂದರೆ ಸೊ ಸುಮ್ಮನೆ ಅಲ್ಲ. ಸೊ ತುಂಬಾ ಎಫರ್ಟ್ ಹಾಕೋದ್ರಿಂದನೇ ಸೊ ರೀಚ್ ಆಗಿರೋದು. ಏನಂತ ಹೇಳಿದ್ರೆ ಇದರಲ್ಲಿ ಎಫರ್ಟ್ ಹಾಕಬೇಕು ಫ್ರೆಂಡ್ಸು. ಸೊ ತುಂಬ ಎಫರ್ಟ್ ಹಾಕಿದ್ರೇ ಮಾತ್ರ ನಾವು ಹುಡ್ಕೋಕ್ಕಾಗೋದು. ಸೊ ನೆಕ್ಸ್ಟು ಇಲ್ಲಿ ಕೆಳಗಡೆ ಆಡಿಯನ್ಸ್ ಹತ್ರ ಬಂದರೆ ಸೊ ಇಲ್ಲಿ ಸೊ ಇಲ್ಲಿ ಕೆಳಗಡೆ ಬಂದರೆ ಡಿವೈಸ್ ಟೈಪ್ ಅಂತ ಇದೆ. ಸೊ ಟೈಪ್ ಅಂತ ಹೇಳಿದ್ರೆ ನಿಮ್ಮ ಒಂದು ವಿಡಿಯೋಸ್ನ ಸೊ ಹೆಚ್ಚಿನದಾಗಿ ಎಲ್ಲಿ ನೋಡ್ತಾ ಇದ್ದಾರೆ ಸೊ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು. ಸೊ ಮೊಬೈಲಲ್ಲಿ 91.9% ನೋಡ್ತಿದ್ದಾರೆ. ಸೊ ಟಿ ವಿಯಲ್ಲಿ ನನ್ನ ಒಂದು ವೀಡಿಯೋಸ್ನ ಟಿ ವಿಲಿ ಹಾಕ್ಕೊಂಡು ಸೊ 3.2%. ಸೊ ಟ್ಯಾಬಲ್ಲಿ 2.7%. ಸೊ ಕಂಪ್ಯೂಟರಲ್ಲಿ 1.6%. ಸೊ ಈ ರೀತಿ ತೋರಿಸ್ತಾ ಇದೆ. ಸೊ ಇದೆಲ್ಲ ತಿಳ್ಕೋಬೇಕು. ಸೊ ವೈಟಿ ಅಂದರೆ ಸೊ ನಾವು ಬರೀ ವ್ಯೂಸ್ ನೋಡೋದು, ಸೊ ವ್ಯೂಸ್ ಚೆಕ್ ಮಾಡೋದು, ಸೊ ಇದಷ್ಟೇ ನೋಡೋದಲ್ಲ ಫ್ರೆಂಡ್ಸು, ಇದೆಲ್ಲ ನಾವು ತಿಳ್ಕೊಂಡಿರಬೇಕು. ಸೊ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಸೊ ಯಾವ ಒಂದು ಏಜ್ನವರು ನೋಡ್ತಾ ಇದ್ದಾರೆ ಸೊ ಅದನ್ನು ಕೂಡ ಶೋ ಆಗ್ತಿದೆ. ಸೊ 13.17 ಅಲ್ಲಿ ಸೊ ಪರ್ಸೆಂಟೇಜ್ ಈ ಕಡೆ ಇರೋದು. ಸೊ ಇಲ್ಲಿ ಈ ಕಡೆ ಇರೋದು ಏಜ್ ಇದೆಲ್ಲ 18.24. ಸೊ ಎಷ್ಟು ಜನ ರೀಚ್ ಆಗಿದೆ. ಸೊ ಈ ಪರ್ಪಲ್ ಕಲರ್ ಏನು ಲೈನ್ ಇದೆಯಲ್ಲ ಸೊ ಜಾಸ್ತಿ ಹೈಯೆಸ್ಟ್ ರೀಚ್ ನೋಡ್ತಾ ಇರೋದು ಸೊ 25ಇಂದ 34. ಸೊ ಅಲ್ಲಿಂದ ಈ ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ ಕೆಳಗಡೆ ಬಂದರೆ ಸೊ ಜೆಂಡರ್ ಅಂತ ಇದೆ. ಸೊ ಇಲ್ಲಿ ಫೀಮೇಲ್ ನೋಡ್ತಿದ್ದೀರಾ, ಮೇಲ್ ನೋಡ್ತಾ ಇದ್ದಾರಾ, ಸೊ ಆ ರೀತಿ ತೋರಿಸ್ತಾ ಇದೆ. ನನ್ನ ಒಂದು ವಿಡಿಯೋಸ್ನ ಸೊ ಜಾಸ್ತಿ ಮೇಲ್ ನೋಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಕೂಡ. ಸೊ ನೀವು ಕೂಡ ಇದನ್ನು ಚೆಕ್ ಮಾಡ್ಬೋದು ಸೊ ಆರಾಮಾಗಿ. ಸೊ ಕೆಳಗಡೆ ಬಂದರೆ ನೆಕ್ಸ್ಟು ಜಿಯೋಗ್ರಫಿ ಅಂತ ಇದೆ. ಸೊ ಯಾವ ಒಂದು ದೇಶದಲ್ಲಿ ನನ್ನ ಒಂದು ವೀಡಿಯೋಸ್ ಜಾಸ್ತಿ ನೋಡ್ತಾ ಇದ್ದಾರೆ ಅಂತೇಳಿ ಸೊ ಇಂಡಿಯಾದಲ್ಲಿ 98.9% ನೋಡ್ತಾ ಇರೋವಂಥದ್ದು. ಸೊ ಟಾಪು ಸಬ್ ಟೈಟಲ್ಲು ಸೊ ಲ್ಯಾಂಗ್ವೇಜ್ CC. ಸೊ ಇದು ಏನು ನಮಗೆ ಇದು ಬರುತ್ತಲ್ವ ಸೊ ಫ್ರೆಂಡ್ಸ್, ನಾವು ಇವಾಗ ವೀಡಿಯೋಸ್ ಆನ್ ಮಾಡಿದಾಗ ಕೆಳಗಡೆ ನಾವೇನು ಮಾತಾಡಿರ್ತೀವೋ ಸೊ ಅದು ಟೈಪ್ ಆಗ್ತಾ ಇರುತ್ತೆ. ಸೊ ಅದು ಸೊ ನೆಕ್ಸ್ಟ್ ಕನ್ನಡ
ನೆಕ್ಸ್ಟು ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸು. ಸೊ ಸಬ್ಸ್ಕ್ರೈಬರ್ಸು ಎಷ್ಟು ಜನ ನೋಡ್ತಾ ಇದ್ದಾರೆ? ಸೊ ನನ್ನ ಒಂದು ವೀಡಿಯೋಸ್‌ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡ್ತಾ ಇದ್ದಾರೆ? ನಾಟ್ ಸಬ್ಸ್ಕ್ರೈಬರ್ಡ್. ಸೊ ಸಬ್ಸ್ಕ್ರೈಬರ್ಸೇ ನೋಡ್ತಾ ಇಲ್ಲ. ಹೇಳ್ಬೇಕು ಅಂದರೆ ಹೇಳಿದ್ರೆ ಸಬ್ಸ್ಕ್ರೈಬರ್ಸು ಓನ್ಲಿ 3.3% ಅಷ್ಟೇ ನೋಡ್ತಾ ಇರೋದು. ಸೊ ಇನ್ನು ಅದರ್ ದೆನ್ ಸೊ ಸಬ್ಸ್ಕ್ರೈಬರ್ಸ್ ಅನ್‌ಸಬ್ಸ್ಕ್ರೈಬರ್ಸು ಎಷ್ಟು ಜನ ಅಂದರೆ 96.7% ನೋಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್, ಯಾಕೆ ನೋಡ್ತಾ ಇಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ನೋಡ್ಬೋದು. ಸೊ ಇಲ್ಲಿ ವಿಡಿಯೋಸಲ್ಲಿ ಬಂದರೆ ಸೊ ಯಾವುದರಲ್ಲಿ ಜಾಸ್ತಿ ವಾಚು, ಸೊ ಯಾವುದ್ರಲ್ಲಿ ನಾನು ಆ್ಯಕ್ಟಿವ್ ಆಗಿರೋದು ಅಂತ ಹೇಳಿ ತೋರಿಸ್ತಾ ಇದೆ. ಸೊ ವಿಡಿಯೋಸಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಶಾರ್ಟ್ಸ್ ಕೂಡ ಅಷ್ಟೇ. ಸೊ ಲೈವ್ ಇವಾಗ ಎವ್ರಿಬಡಿ ವಾಚಸ್ಸು. ಲೈವ್ ಏನು ಅಷ್ಟಾಗಿ ಇಲ್ಲ ಫ್ರೆಂಡ್ಸು. ಸೊ ಲೈವ್ ನಾನು ಇವಾಗ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋಸ್ ಮತ್ತು ಶಾರ್ಟ್ಸ್ ಕಡೆ ಜಾಸ್ತಿ ಗಮನ. ಸೊ ಇದಿಷ್ಟಾಗಿದೆ. ಸೊ ಈ ಕಡೆ ಟ್ರೆಂಡ್ಸ್ ಹತ್ರ ಬಂದರೆ ಸೊ ಮೊನ್ನೆ ನೋಡಿದಂಥ ನಾನು ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದರಲ್ಲಿ ಸೊ ಟಾಪ್ ಸರ್ಚಸಲ್ಲಿ ಸೊ ವೀಡಿಯೋಸ್ನ ನಾವು ಚೆಕ್ ಮಾಡ್ಕೋಬೋದು. ಸೊ ನಮಗೆ ಯಾವ ಒಂದು ವೀಡಿಯೋಸ್ ಮೇಲೆ ಯಾವ ಒಂದು ಕಂಟೆಂಟು ಮಾಡಿದ್ರೆ ಸೊ ಬೆಟರ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸೊ ನಮ್ಮ YT ಸಜೆಸ್ಟ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಸೊ ಇದಿಷ್ಟು ನಾವು ತಿಳ್ಕೊಳ್ಳೇಬೇಕು. ಓಪನ್ ಮಾಡಿದ ಮೇಲೆ ಸೊ ಇಲ್ಲಿ ಸೊ ಮೇನ್ ಪೇಜಲ್ಲಿ ಚಾನಲ್ ಅನಾಲಿಟಿಕ್ಸ್ ಅಂತ ತೋರಿಸ್ತಾ ಇದೆ. ಸೊ ಈ ಕಡೆ ವ್ಯೂಸ್ ಕೆಳಗಡೆ 31.1K ಇದೆ. ಸೊ ನೆಕ್ಸ್ಟು ವಾಚ್ ಟೈಮು 208 ಇದೆ. ಸೊ ಇದಿಷ್ಟು ಯಾರೋ ಮಾರ್ಕು ಸೊ ಗ್ರೀನ್ ಕಲರ್ ಇದ್ದರೆ ಸೊ ನಮ್ಮ ಚಾನಲು ಸೊ ಚೆನ್ನಾಗಿದೆ, ಸೊ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಅರ್ಥ ಫ್ರೆಂಡ್ಸ್. ಸೊ ನೆಕ್ಸ್ಟು ಕೆಳಗಡೆ ಬಂದರೆ ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟ್ ಅಂತ ಇದೆ. ಸೊ ಇದರಲ್ಲಿ ಏನು ನಾನು ಇವಾಗ ಫಸ್ಟಿಗೆ ವಿಡಿಯೋಸ್ ಹಾಕಿದ್ದೀನಲ್ವಾ, ಸೊ ಅದ್ರ ಬಗ್ಗೆ ಶೋ ಆಗ್ತಾ ಇರೋಂಥದ್ದು. ನೆಕ್ಸ್ಟ್ ಕೆಳಗಡೆ ಬಂದರೆ ಕಮೆಂಟ್ಸ್ ಸೆಕ್ಷನ್ ಶೋ ಆಗ್ತಾ ಇರುತ್ತೆ. ಸೊ ಕೆಳಗಡೆ ಬಂದರೆ ಡ್ಯಾಶ್ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಕಮ್ಯುನಿಟಿ ಅರ್ನ್. ಸೊ ಮೊದಲಿಗೆ ಡ್ಯಾಶ್ಬೋರ್ಡ್ ಅಂತ ಹೇಳಿದ್ರೇ ಸೊ ಮೇನ್ ಪೇಜ್. ಸೊ ಇದೇ ಡ್ಯಾಶ್ಬೋರ್ಡು. ನೆಕ್ಸ್ಟ್ ಕಂಟೆಂಟ್ ಬಗ್ಗೆ ಹೇಳೋದಾದರೆ ಸೊ ಕಂಟೆಂಟಲ್ಲಿ ಸೊ ನೀವು ನೋಡ್ಬೋದು ವೀಡಿಯೋಸ್ ಇದೆ, ಸೊ ವ್ಯೂಸ್ ಸಾಲು, ಸೊ ಶಾರ್ಟ್ಸು, ಸೊ ಲೈವ್, ಹಾಗೆಯೇ ಕೆಳಗಡೆ ಪ್ಲೇ ಲಿಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಯಾಕೆಂತ ಹೇಳಿದ್ರೆ ಪ್ಲೇ ಲಿಸ್ಟು ಮಾಡಿದ್ರೆ ನಮ್ಮ ಚಾನಲ್ಗೆ ಆದಷ್ಟು ವ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಈ ಚಾನಲಲ್ಲಿ ನಾನೇನು ಅಷ್ಟಾಗಿ ಲೈವ್ ಕೂಡ ಮಾಡಿಲ್ಲ. ಸೊ ಇಲ್ಲಿ ವೀಡಿಯೋಸು ಪಕ್ಕ ಇರೋವಂಥ ವ್ಯೂ ಆಲ್ ಮೇಲೆ ಚೆಕ್ ಮಾಡಿದ್ರೆ ಸೊ ನಾವು ಹಾಕೋವಂಥ ಎಲ್ಲ ವೀಡಿಯೋಸು ಇಲ್ಲಿ ನಾವು ನೋಡ್ಬೋದು. ಸೊ ಶಾರ್ಟ್ಸ್ ಕೂಡ ಅಷ್ಟೇ. ಸೊ ಟೈಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಸೊ ಅಪ್ಲೈ ಅಂತ ಕೊಟ್ಟರೆ ಸೊ ಇಲ್ಲಿ ನೋಡ್ಬೋದು ನಮ್ಮ ಒಂದು ವೀಡಿಯೋಸು ಸೊ ಫುಲ್ಲಾಗಿ ನಮಗೆ ತೋರಿಸುತ್ತೆ ಈ ರೀತಿಯಾಗಿ. ಓಕೆನಾ? ಸೊ ನೆಕ್ಸ್ಟು ವಿಸಿಬಿಲಿಟಿ ಅಂತ ಹೇಳಿದ್ರೆ ಸೊ ಪಬ್ಲಿಕ್ಕು, ಪ್ರೈವೇಟು, ಅನ್ಲಿಸ್ಟೆಡು, ಸೊ ಹ್ಯಾಸ್ ಶೆಡ್ಯೂಲು, ಸೊ ಡ್ರಾಪ್. ಸೊ ಇದನ್ನು ನಾವು ವೀಡಿಯೋಸ್ನ ಸೊ ಅನ್ಲಿಸ್ಟೆಡ್ ಬೇಕಿದ್ರೆ ಮಾಡ್ಕೋಬೋದು. ಸೊ ಬೇಕಿದ್ರೆ ನಾವು ಪ್ರೈವೇಟ್ ಕೂಡ ಮಾಡ್ಕೋಬೋದು. ಸೊ ಪಬ್ಲಿಕ್ ಕೂಡ ಮಾಡ್ಕೋಬೋದು. ಸೊ ಅಪ್ಲೋಡ್ ಮಾಡಿದ ನಂತರನೂ ಕೂಡ ನಾವು ಚೇಂಜ್ ಮಾಡ್ಕೋಬೋದು YTಲಿ. ಸೊ ಏನಾದರೂ ಎಡಿಟಿಂಗ್ ಮಾಡ್ಕೊಳ್ಳೋದಿದ್ರೆ ಸೊ ಮಾಡ್ಕೋಬೋದು. ಸೊ ವ್ಯೂಸ್ ಅಂತ ಇದೆ. ಸೊ ಮೋರ್ ದೆನ್ ಅಂತಲೇ ಇರಲಿ, ಸೊ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಅನಾಲಿಟಿಕ್ಸ್ ಮೇಲೆ ಹೋಗೋದಾದರೆ ಸೊ ಓವರ್ ವ್ಯೂ ಕಂಟೆಂಟ್ ಆಡಿಯನ್ಸ್ ಟ್ರೆಂಡ್ಸ್ ಅಂತ ಇದೆ. ಸೊ ಓವರ್ ವ್ಯೂ ಅಂತ ಬಂದರೆ ಸೊ ನಮಗೆ ಎಷ್ಟು ಇದುವರೆಗೂ ಬಂದಿರೋಂಥ ವ್ಯೂಸ್ ಎಷ್ಟು ಅಂತೇಳಿ ಸೊ ಇಲ್ಲಿ ಶೋ ಆಗ್ತಾ ಇರೋದು 31.1K. ಸೊ ನೆಕ್ಸ್ಟ್ ಈ ಕಡೆ ಬಂದರೆ ವಾಚ್ ಟೈಮ್ ತೋರಿಸುತ್ತೆ 200.8 ಇದೆ. ಸೊ 41 ಸಬ್ಸ್ಕ್ರೈಬರ್ಸು 28 ಡೇಸಲ್ಲಿ ಸೊ ಇದಾಗಿರೋ ಅಂಥದ್ದು. ಸೊ ಕೆಳಗಡೆ ರಿಯಲ್ ಟೈಮ್ ಇದೆ. ಸೊ ಟಾಪ್ ಕಂಟೆಂಟು ಸೊ ಇದೆಲ್ಲ ಆವಾಗಲೇ ನೋಡಿದ್ರಿ. ಸೊ ಆಡಿಯನ್ಸ್ ಮೇಲೆ ಬಂದರೆ ಈಗ ಸೊ ಮಂತ್ಲಿ ಆಡಿಯನ್ಸು ಎಷ್ಟು ಜನ ನೋಡ್ತಾ ಇರೋದು ಅಂತೇಳಿ ತೋರಿಸ್ತಾ ಇದೆ. ಸೊ ಕೆಳಗಡೆ ಈ ಕಡೆ ಬಂದರೆ ಸೊ ಮಂತ್ಲಿ ಸೊ ಒಂದು ತಿಂಗಳಲ್ಲಿ ನನಗೆ 42 ಸಬ್ಸ್ಕ್ರೈಬರ್ಸು ಇದ್ದಾರೆ ಅಂತೇಳಿ ಅರ್ಥ. ಸೊ ಕೆಳಗಡೆ ಬಂದರೆ ಆಡಿಯನ್ಸ್ ಬೈ ವಾಚ್ಡ್ ಬಿಹೇವಿಯರ್ ಅಂತ ಇದೆ. ಸೊ ಇಲ್ಲಿ ಎಷ್ಟು ನಿಮ್ಮ ಆಡಿಯನ್ಸು 25 ನವಂಬರ್ 25 ಅಂತ ಇದೆ. ಸೊ ಮಂತ್ಲಿ ನೋಡ್ತಾ ಇರೋದು ರೆಗ್ಯುಲರ್ ವ್ಯೂಸು ಎಷ್ಟು, ಸೊ ಕ್ಯಾಶುವಲ್ ವ್ಯೂಸ್ ಎಷ್ಟು ಅಂತೇಳಿ ತೋರಿಸ್ತಾ ಇರುತ್ತೆ. ಸೊ ಕೆಳಗಡೆ ಬಂದರೆ ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸ್ ಅಂತ ಇದೆ. ಸೊ ಇಲ್ಲಿ
ನೀವು ನೋಡ್ಬೋದು. ಸೊ ಟಾಪ್ ಕಂಟೆಂಟ್ ಏನಿದೆಯಾ ಸೊ ಅದು ಶೋ ಆಗ್ತಾ ಇರೋದು. ಸೊ ಈ ಕಡೆ ಬಂದರೆ ಪಕ್ಕಕ್ಕೆ ಬಂದ್ರೂ ಅಷ್ಟೇ ಕ್ಯಾಶುಯಲ್ ವ್ಯೂವರ್ಸ್ ಕೂಡ ಸೊ ಅಷ್ಟೇ ಇದ್ದಾರೆ. ಓಕೆನಾ. ಸೊ ಈ ಕಡೆ ಟ್ರೆಂಡ್ಸಲ್ಲಿ ಬಂದರೆ ಸೊ ಆವಾಗಲೇ ಹೇಳಿದ್ನಲ್ಲ. ಸೊ ಟಾಪ್ ಕಂಟೆಂಟು ಸರ್ಚು ಸೊ ಇದಿಷ್ಟು. ಸೊ ನೆಕ್ಸ್ಟ್ ಕಮ್ಯುನಿಟಿ ಬಂದರೆ ಕಮ್ಯುನಿಟಿಗೆ ಬಂದರೆ ಇಲ್ಲಿ ಕಮೆಂಟ್ಸು ಶೋ ಆಗ್ತಾ ಇರುತ್ತೆ. ಹಾಗೆಯೇ ಮಂತ್ಲಿ ಆಡಿಯನ್ಸು 28 ಡೇಸಿಗೆ ಎಷ್ಟು ವ್ಯೂಸ್ ಬಂದಿದೆ ಸೊ ಅದ್ರ ಬಗ್ಗೆನೂ ಕೂಡ ನೋಡ್ಬೋದು. ಹಾಗೆಯೇ ಕಮೆಂಟ್ಸು ಕೂಡ ಶೋ ಆಗ್ತಾ ಇರುತ್ತೆ. ಸೊ ಅರ್ನ್‌ಗೆ ನೆಕ್ಸ್ಟ್ ಲಾಸ್ಟು ಅರ್ನ್ ಆಪ್ಷನ್ನಿಗೆ ಬಂದರೆ ಸೊ ಇದು ನಿಮಗೆ ಗೊತ್ತೇ ಇದೆ. ಸೊ ಮಾನಿಟೈಸ್ ಆದರೆ ನಮಗೆ ಇದು ಶೋ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಇಲ್ಲಿ ಮೆಂಬರ್‌ಶಿಪ್ ಆಗಿರ್ಬೋದು, ಸೂಪರ್ ಚಾಟ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು ಸೊ ಇದೆಲ್ಲ ಕೂಡ ಓಪನ್ ಆಗುತ್ತೆ. ಸೊ ಇದು ಮಾನಿಟೈಸ್ ಆಗಿಲ್ಲ ಚಾನಲ್. ಸೊ ನೋಡಿದ್ರಲ್ವಾ ಹೇಗೆ ನಾವು YT ಸ್ಟುಡಿಯೋನ ಚೆಕ್ ಮಾಡ್ಕೋಬೇಕು. ಸೊ ಹಾಗೆಯೇ ಹೇಗೆ ನಾವು ಯೂಟ್ಯೂಬ್‌ನ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಮತ್ತಷ್ಟು ವಿಡಿಯೋಸೊಂದಿಗೆ ವೆಯ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.